ಗೈಸ್, ಒಂದು ಸರ್ಪ್ರೈಸ್ ಇದೆ, ಕೊಡಬೇಕು ಅಂತ ನಮ್ಮ ಅಮ್ಮಂಗೆ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಹೇಗಾಗುತ್ತೆ ನೋಡೋಣ. ಈವ್ನಿಂಗ್ ಹಾಗೆ ಝೂಡಿಯೋಗೆ ಹೋಗಬೇಕು ಅಂತ ಸ್ವಲ್ಪ ಹೋಗಿದ್ದೆ. ಅಲ್ಲಿಂದ ಬರ್ತಾ ಸಾಮಾನು ತರಬೇಕಿತ್ತು, ತಂದ್ವಿ ಸ್ವಲ್ಪ. ಗೈಸ್, ಇವಾಗ ಹೋಗಿ ಇನ್ನೊಂದು ಸ್ವಲ್ಪ ಸಾಮಾನುಗಳು ತಂದೆ. ಆನ್ಲೈನ್ಗೂ ಆಫ್ಲೈನ್ಗೂ ತುಂಬ ಡಿಫ್ರೆನ್ಸ್ ಇದೆ ಗೈಸ್, ಒಂದೊಂದು ಐಟಮ್ಗಳು. ಈ ಬಾಳೆಹಣ್ಣು ಏನು ಗೊತ್ತಾ, ಪುಟ್ಟ ಬಾಳೆಹಣ್ಣು ಆನ್ಲೈನಲ್ಲಿ ನೋಡಿದ್ರೆ KGನೇ 86. ಇಲ್ಲಿ ಫ್ರೆಶ್ಶು ರೈತರು ತಂದಿರೋದು ಮಾರ್ತಿದ್ರು 60 ರೂಪಾಯಿ ಇದೆ KG. ಪ್ರತಿಯೊಂದು ಅಷ್ಟೇ. ಆಮೇಲೆ ಈ ಹುಳ್ಳಿಕಾಳು ಅಷ್ಟೇ, ಕೆಲವೊಂದು ಬೆನಿಫಿಟ್ ಇದೆ ಆನ್ಲೈನಲ್ಲೂ. ಇದು ಅರ್ಧ KGನೇ 35, ಆನ್ಲೈನಲ್ಲಿ 200 ಗ್ರಾಮ್ 27 ಇದೆ. ಮಸ್ಕ್ ಮೆಲನ್ ಕೂಡ ಇಲ್ಲೇ ತಂದೆ, ಬಿಕಾಸ್ ಚೆನ್ನಾಗಿತ್ತು ಫ್ರೆಶ್ ಆಗಿ. ಕೆಲವೊಂದು ಆನ್ಲೈನಲ್ಲಿ ಇದೆ ಬೆನಿಫಿಟ್, ಬಟ್ ಆಫ್ಲೈನ್ ಸ್ಟೋರ್ಗಳೇ ಬೆಸ್ಟ್ ಅನಿಸುತ್ತೆ ಗೈಸ್. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಡೇ ಒಂದು ಫಂಕ್ಷನ್ ಇತ್ತು, ಆ ಫಂಕ್ಷನಿಗೆ ಹೋಗಿದ್ವಿ. ಸೊ ಅಲ್ಲಿದು ಒಂದೆರಡು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ. ಸೊ ಅದನ್ನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರೋದು. ಫ್ಯಾಮಿಲಿ ಫಂಕ್ಷನ್ ಇತ್ತು, ಸೊ ಎಲ್ಲರೂ ಫ್ಯಾಮಿಲಿ ಬಂದಿದ್ದರು. ಸೊ ತುಂಬ ಖುಷಿ ಆಯಿತು ಹೋಗಿದ್ದು. ಹಾಯ್ ಗೈಸ್, ಇವತ್ತು ಎಣ್ಣೆ ಬದನೆಕಾಯಿ ಮಾಡ್ತಿದ್ದಾರೆ. ಇಲ್ಲಿ ಮಸಾಲೆ ರೆಡಿ ಇದೆ, ಅಲ್ಲಿ ಬದನೆಕಾಯಿ ಹೆಚ್ಚಿ ನೀರಿಗೆ ಹಾಕಿದ್ದಾರೆ. ಈಗ ಇಲ್ಲಿ ಎಣ್ಣೆಗೆ ಸಾಸಿವೆ ಹಾಕಿ ಕರಿಬೇವು ಎಲ್ಲ ಹಾಕ್ತಾ ಇದ್ದಾರೆ. ಕರಿಬೇವದೇ ಭಯ ಹಾರ್ಬಿಡುತ್ತೆ ನನಗೆ ಪಟ್ ಅಂತ. ಈಗ ಮಸಾಲೆಗೆ ಹೆಜ್ಜಿ ಎಣ್ಣೆಗೆ ಹಾಕ್ತಾ ಇದ್ದಾರೆ. ಮಿಕ್ಸ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಅದಕ್ಕೆ ಈ ಥರ ಬರ್ತಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇಯ್ಲಿ ಚೆನ್ನಾಗಿ ಬೇಯಿಸ್ತಾ ಇದ್ದಾರೆ. ಇವಾಗ ಬೇಯಿಸೋದೇನಿಲ್ಲ, ಫ್ರೈ ಮಾಡ್ಕೊತಿರೋದು ಎಣ್ಣೆನ. ಒಂದು ವಿಷಲ್ ಹಾಕಿಸ್ಬೇಕು ಇದಕ್ಕೆ. ನೋಡಿ ಈ ಥರ ಆಗಿದೆ. ನೀರೆಲ್ಲ ಹಾಕಿ ಸೆಟ್ ಮಾಡಿದ್ದೀವಿ. ಗ್ಯಾಸ್ ಬೇರೆ ಪ್ರಾಬ್ಲಮ್ ಇದೆಯಲ್ಲ, ಸೊ ಕಷ್ಟ ಆಗಾಗಿ ಹಂಗೆ ಬೇಯಿಸೋಕ್ಕಾಗಲ್ಲ. ವಿಷಲ್ ಹಾಕಿಸ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಗೈಸ್, ಎಣ್ಣೆ ಬದನೆಕಾಯಿ ರೆಡಿ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ದಿಸ್ ಇಸ್ ಸೊ ಡೆಲಿಷಿಯಸ್ ಗೈಸ್. ಲುಕ್ ಅಟ್ ಇಟ್. ಇದಕ್ಕೆ ಅಕ್ಕಿ ರೊಟ್ಟಿ ಇವಾಗ ಮಾಡ್ತಾರೆ. ದಟ್ಸ್ ಇಟ್. ಅಕ್ಕಿ ರೊಟ್ಟಿ ಎಣ್ಣೆಗಾಯಿ ರೆಡಿ. ಗೈಸ್, ಇವತ್ತಿನ ಬ್ರೇಕ್ಫಾಸ್ಟು ಅಕ್ಕಿ ರೊಟ್ಟಿ ಮತ್ತು ಎಣ್ಣೆ ಬದನೆಕಾಯಿ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಧ್ಯಾಹ್ನ ದುರಂಧರ್ ಮೂವಿ ನೋಡೋಣ ಅಂತ ಅಂದ್ಬಿಟ್ಟು ಮಾಲಿಗೆ ಹೋಗಿದ್ದಿದ್ದು. ಅಲ್ಲೇ ಊಟ ಎಲ್ಲ ಆಯಿತು, ಹಾಗೆ ಮೂವಿ ಕೂಡ ನೋಡ್ಕೊಂಡು ಬಂದ್ವಿ. ಮಾಲಲ್ಲಿ ಒಂದೆರಡು ರೌಂಡ್ ಹಾಕಲೇಬೇಕಲ್ಲ, ದಟ್ ಈಸ್ ಮ್ಯಾಂಡೇಟ್ರಿ. ಯಾರೂ ಹಾಗೆ ಬರೋದಿಲ್ಲ ಅಲ್ವಾ ಗೈಸ್, ಬರೀ ಮೂವಿ ನೋಡಿಬಿಟ್ಟು ಒಂದೆರಡು ರೌಂಡ್ ಮಾಲಲ್ಲಿ ಬೀಟ್ಸ್ ಹಾಕೇ ಬರೋದು. ಸೊ ನಾವು ಹಾಗೆ ಮಾಡಿದ್ವಿ. ಮೂವಿ ಓಕೆ, ಪರವಾಗಿಲ್ಲ, ಚೆನ್ನಾಗಿತ್ತು. ನೀವೆಲ್ಲರೂ ನೋಡಿದ್ದೀರಾ ದುರಂಧರ್ 2 ಮೂವಿನ? ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ಗೈಸ್, ಇವತ್ತೊಂದು ಸರ್ಪ್ರೈಸ್ ಕೊಡ್ತಿದ್ದೀನಿ ನಮ್ಮ ಅಮ್ಮಂಗೆ. ಆ ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡದೆ ನಾಳೆ ವ್ಲಾಗ್ ಕೂಡ ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಆಲ್. ಟೇಕ್ ಕೇರ್.